ಕೊಡಗಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಡಬಲ್ ಮರ್ಡರ್ ನಡೆದಿದ್ದು, ಇಬ್ಬರನ್ನು ಕತ್ತಿಯಿಂದ ಕಡಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮಡಿಕೇರಿ ತಾಲೂಕಿನ ಕುಂದಚೇರಿಯಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದ್ದು, ಆರೋಪಿಯ ಬಂಧನವಾಗಿದೆ. ಕುಂದಚೇರಿ ಗ್ರಾಮದಲ್ಲಿ ವಾಸವಿದ್ದ ಕುನ್ನಿರಾಮ ಎಂಬಾತ ವಿವಾಹವಾಗಿ ಓರ್ವ ಮಗಳಿದ್ದರು. ಕಳೆದೆರಡು ವರ್ಷಗಳಿಂದ ಕುಟುಂಬದಿಂದ ದೂರವಿದ್ದು, ಅವಿವಾಹಿತಳಾಗಿದ್ದ ಯಶೋಧ ಎಂಬಾಕೆಯೊಂದಿಗೆ ನೆಲೆಸಿದ್ದ ಎನ್ನಲಾಗಿದೆ. ಯಶೋಧಳ ಸಹೋದರ ಸಂಬಂಧಿ ಚಂದು ಎಂಬಾತನಿಗೆ ಇವರಿಬ್ಬರ ಸಂಬಂಧದ ಬಗ್ಗೆ ಅಸಮಾಧಾನವಿತ್ತು. ಮೂವರು ಒಂದೇ ಕಡೆ ಕೆಲಸ ನಿರ್ವಹಿಸುತ್ತಿರುವುದರಿಂದ ಈ ವಿಚಾರವಾಗಿ ಕುನ್ನಿರಾಮನಿಗೆ ಚಂದ್ರು ಆಗಿಂದಾಗಿ ಎಚ್ಚರಿಕೆ ನೀಡುತ್ತಿದ್ದ ಎಂದು ಕುನ್ನಿರಾಮನ ಪುತ್ರಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾಳೆ. ರಾತ್ರಿ ಯಶೋಧ ಮತ್ತು ಕುನ್ನಿರಾಮ ಮನೆಯಲ್ಲಿ ಮಲಗಿದ್ದ ಸಂದರ್ಭ ಪಾನಮತ್ತನಾಗಿ ಬಂದ ಚಂದ್ರು ಇಬ್ಬರನ್ನು ಕತ್ತಿಯಿಂದ ಕಡಿದು ಕೊಲೆ ಮಾಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅದರ ಮುಗಿಸಿ ಬಂದು ಇವರು ಮನೇಲಿದ್ದಾರೆ. ಮನೇಲಿರೋತ್ತಿಗೆ ಇದು ಫುಲ್ ಟೈಟ್ ಆಗಿದ್ರಲ್ಲ ಎಲ್ಲರೂ. ಅವಾಗ ಬಂದು ಮಲಗಿದರಿಗೆ ಬಂದು ಕಡ್ದಿದ್ರು. ಚಂದ್ ಅಂತ ಹೇಳೋರು. ಅದೇ ನಮ್ಮ ಮಾವನಿಗೆ ಕುಂಜಿರಾಮ, ಇನ್ನೊಬ್ಬರು ಯಶೋಧ. ಏನಕ್ಕೆಂತೆಲ್ಲ ಗೊತ್ತಿಲ್ಲ. ನಾವು ಬೇರೆ ಕಡೆ ಇರೋದು. ನಾವು ಅಲ್ಲಿ ಇದು ಆದ ಮೇಲೆ ಹೋಗಿ ನೋಡಿದಷ್ಟೇ. ಎಂತಕ್ಕೆ ಏನು ಅಂತ ನಮಗೆ ಗೊತ್ತಿಲ್ಲ. ಜಗಳ ಗೊತ್ತಿಲ್ಲ. ಹಾಗೆ ಆಗಿದ್ದು. ಅವರು ಕೇರಳ. ಅದು ಇವರು ನಮ್ಮ ಅತ್ತೆ. ಇವರಿಗೆ ಮದುವೆ ಆಗಿದ್ದವರು ಫಸ್ಟು. ಅಲ್ಲಿಂದ 2 ವರ್ಷ ಆಯಿತು ಇವರು ಬೇರೆ ಸಂಬಂಧ ಆಗಿ ಬೇರೆ ಕೆಳಗೆ ಮನೇಲಿರೋದು. ಅಲ್ಲಿಂದ ಏನಾಯ್ತು ಅಂತಂದರೆ ಅವರು ಸಂಬಂಧ ಆದವ್ರನ್ನ ಅಣ್ಣನೇ ಕರೆದಿದ್ದು. ಯಾರ್ದು? ಈ ಯಶೋಧ. ಹಾಗಾಗಿ ಕರೆದಿದ್ದು. ಅವರು ಮುಂದೆ ಹೇಳಿದ್ದಾರೆ ಈಗೆಲ್ಲ ಇರಬಾರ್ದು ಅಂತ. ಅದು ಇವರು ಕೇಳಿಲ್ಲ. ಅದಕ್ಕಾಗಿ ಎಷ್ಟೋ ಜನರೊಟ್ಟಿಗೆ ಹೇಳಿದ್ದಾರೆ ಅವರು. ಆ ಥರದಾಗಿ ಕರೆದಿದ್ದಾರೆ. 1-2 ವರ್ಷದಿಂದ ಅಮ್ಮನಿಂದ ದೂರ ಇದ್ದಾರೆ. ಅಪ್ಪ ಮನೆಗೆಲ್ಲ ಹೋಗ್ತಿರ್ಲಿಲ್ಲ ಸರ್. ಅದು ದೊಡ್ಡಪ್ಪನಿಗೆ ಇಷ್ಟ ಇರಲಿಲ್ಲ ಅವರಿಬ್ಬರ ಜೊತೆಲಿರೋದು. ಅದಕ್ಕೆ ನನ್ನ ಕುಡಿದು ಫಂಕ್ಷನ್ ಮುಗಿಸಿ ಬಂದು ಕುಡ್ದು ಆ ಥರ ಮಾಡಿದ್ದಾರೆ ಸರ್. ಅವರು ಹಾಗೆ ಇರೋದು ದೊಡ್ಡಪ್ಪನಿಗೆ ಇಷ್ಟ ಇರಲಿಲ್ಲ. ಯಶೋಧನು ಕುಂಜಿರಾಮನು ಸುಮಾರು ಸಲ ವಾರ್ನಿಂಗ್ ಮಾಡಿದಾರಂತೆ. ಅದೇ ಕುಡ್ದಾಗ ಹೇಳ್ತಿದ್ರಂತೆ, ನೀವು ಈ ಥರ ಇರೋದು ಸರಿಯಲ್ಲ ಅಂತಲೇ ಹೇಳಿಬಿಟ್ಟು, ನಿನಗೆ ನಿನ್ನ ಮನೇಲಿ ಇರ್ಬೋದಲ್ಲ, ನೀನೆಂತಿಗೆ ಬಂದು ಇಲ್ಲಿರೋದು. ಅವ್ರು ಕೇಳ್ತಿರ್ಲಿಲ್ಲ. ಅವರು ದೊಡ್ಡದು ಚಂದು ಅಣ್ಣ ಆಗಬೇಕು. ಒಂದೇ ತಾಯಿ ಮಕ್ಕಳಲ್ಲ, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು. ಚಂದು ಅಣ್ಣ, ನನ್ನ ಅಪ್ಪ ತಮ್ಮ ಆಗಬೇಕು, ಅವಳು ತಂಗಿ ಆಗಬೇಕು. ಆ ಥರ ನಿನ್ನೆ ಒಂದು ಮಗುನ ತೊಟ್ಟಿಲಿ ಹಾಕಿದವರಿಗೆ ನಾವೆಲ್ಲ ಹೋಗಿದ್ದು. ಅವರು ಸ್ವಲ್ಪ ಕುಡಿದು ಬಂದು 3 ಜನ ಕುಡಿದು ಬಂದು ಇಬ್ಬರು ಮಲಗಿದ್ದಾರೆ. ಅವಳು ಯಶೋಧನು ಮತ್ತು ನಮ್ಮ ಗಂಡನು. ಇನ್ನೊಬ್ಬ ಬಂದು ಕಡಿದಿದ್ದು. ಅದೇ ಚಂದನು ಅಂತೇಳಿ. ಮತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ಆದ ಮೇಲೆ ನಮಗೆ ಗೊತ್ತಾಗಿದ್ದು. ನಾನು ನನ್ನ ಮನೇಲಿದ್ದೆ. ಏನು ವಿಷಯ ಅಂತ ಗೊತ್ತಿಲ್ಲ. ಕರೆದಿದ್ದು ಅವರು 3 ಜನ ಒಂದೇ ಜಾಗದಲ್ಲಿ ಕೆಲಸ ಮಾಡೋದು. ಹೀಗೆ ಕುಡಿದು ಏನೋ ಜಗಳ ಆಗಿರ್ಬೋದು. ಅದಕ್ಕೇನೋ ಅದು ಮಾಡಿರ್ಬೋದು. ನನ್ನ ಮನೆ ಮೇಲೆ, ಅವರ ಮನೆ ಕೆಳಗೆ. ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಒಪ್ಪಿಸಲಾಯಿತು. ಘಟನೆ ಕುರಿತು ಭಾಗಮಂಡಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.